ಇಷ್ಟು ದಿವಸ ತಲಪತಿ ಸಿಎಂ ಅವ್ರಿಗೋಸ್ಕರ ಅವರು ಮಾಡಿರೋ ಒಳ್ಳೆ ಕೆಲಸ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತು ಈ ವಿಡಿಯೋ ತಮಿಳುನಾಡು ಸಿಎಂ ತಲಪತಿ ವಿಜಯ್ ಅವರಿಗೆ ಮತ್ತೆ ನಮ್ಮ ಹೊಸ ಸಿಎಂ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಅವರಿಗೆ ಗುರು. ಬೆಂಗಳೂರಿಂದ ಕರ್ನಾಟಕದಿಂದ ದೊಡ್ಡ ದೊಡ್ಡ IT ಫ್ಯಾಕ್ಟರಿಗಳಿಂದ ಗಲೀಜು ನೀರು ಬರ್ತಾ ಇದೆ. ನಮ್ಮ ಕಾವೇರಿ ನೀರಿಂದ ಇಲ್ಲಿ ಹೊಸೂರಲ್ಲಿ ಕೃಷ್ಣಗಿರಿ ಡಿಸ್ಟಿಕ್ ಅಲ್ಲಿ ನದಿಯಲ್ಲಿ ಹರಿತಾ ಇದೆ. 8,000 ಎಕರೆ ಇಲ್ಲಿ ಈ ನೀರ್ನ ಯೂಸ್ ಮಾಡ್ತಾ ಇದ್ದಾರೆ ಗುರು. ಇದರಿಂದ ಹಸು ಪ್ರಾಣಿ ಪಕ್ಷ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ ಗುರು. ಈ ಒಂದು ನೀರಿಂದ ಇವಾಗ ಒಂದು ಗ್ಲಾಸ್ ನೀರಿಲ್ಲ ಅಂತಂದ್ರೆ ನಮಗೆಲ್ಲ ಎಷ್ಟು ಕಷ್ಟ ಆಗ್ಬೋದು. ಇಲ್ಲಿನ ಎಷ್ಟೊಂದು ಜನ ರೈತರು ಈ ಒಂದು ನೀರಿಂದ ನಂಬ್ಕೊಂಡು ಇದನ್ನೇ ಬೆಳೆ ಬೆಳೆಯೋದು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಸೊ ಖಂಡಿತ ಕಾವೇರಿ ನೀರು ಕುಡಿಯೋ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಲೇಬೇಕು. ನಮ್ಮ ತಲಪತಿ ಸಿಎಂ ಅವ್ರಿಗೆ ಟ್ಯಾಗ್ ಮಾಡ್ರಿ, ಕಮೆಂಟ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೂ ಟ್ಯಾಗ್ ಮಾಡ್ರಿ. ಆದಷ್ಟು ಅವರಿಬ್ರು ಮಾತಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು ಆಲ್. ಲವ್ ವಿಜಯನ. ನ್ಯಾಯ ಬೇಕು. ಬಲ್ಲಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಬೇಕು. ಬಲ್ಲಿ ಡ್ಯಾಮ್ಗೆ ಅನ್ಯಾಯ ಆಗಿರುತ್ತೆ. ನ್ಯಾಯ ಬೇಕು. ಬಲ್ಲಿ ಡ್ಯಾಮ್ಗೆ ಅನ್ಯಾಯ ಆಗಿರುತ್ತೆ. ನ್ಯಾಯ ಬೇಕು. ಕರ್ನಾಟಕದಲ್ಲಿ ಇದ್ರು ಬ್ರೋ, ಅಣ್ಣ ತಮ್ಮನೇ ಇಬ್ರು. ಯಾವುದೇ ರೀತಿ ಪ್ರಾಬ್ಲಮ್ ಅಂದ್ರು ಎಲ್ರಿಗೂ ಸಪೋರ್ಟ್ ಮಾಡಬೇಕು. ನಾನ್ ಕರ್ನಾಟಕ, ನೀನ್ ತಮಿಳ್ನಾಡು ಅದೆಲ್ಲ ಏನಿಲ್ಲ ಬ್ರೋ, ನಾವೆಲ್ಲ ಅಣ್ಣ ತಮ್ಮಂದಿರೇ. ಯಾವುದೇ ತರ ರಾಜಕೀಯದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಕುಡಿಯೋ ನೀರಿಗೋಸ್ಕರ 8,000 ಜನಕ್ಕೆ 8,000 ಎಕರೆ ಜನಕ್ಕೋಸ್ಕರ ಮಾತಾಡ್ತಿರೋದು ನಾವು. ಸೊ ಖಂಡಿತ ಟ್ಯಾಗ್ ಮಾಡ್ರಿ ಕಮೆಂಟ್ ಅಲ್ಲಿ. ನಮ್ಮ ಸ್ಥಳಪತಿ ಸಿಎಂ ಅವ್ರಿಗೆ ಟ್ಯಾಗ್ ಮಾಡ್ರಿ, ಮತ್ತೆ ಕರ್ನಾಟಕ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಟ್ಯಾಗ್ ಮಾಡ್ರಿ. ಕೈ ಮುಗಿದು ಕೇಳ್ಕೊಂತೀನಿ ಬ್ರೋ, ಎಲ್ಲ ಕೈ ಮುಗಿದು ಕೇಳ್ಕೊಂತೀವಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಗಾಯ್ಸ್. ಕಾವೇರಿ ನೀರು ಕುಡಿಯೋರು ಅಂತಂದ್ರೆ ಖಂಡಿತ ಈ ವಿಡಿಯೋನ ಶೇರ್ ಮಾಡ್ತೀರಾ. ರೈತರ ಪರಗ ನಿಂತ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಲವ್ ಯು ವಿಜಯನ.